ವೆಲ್ಕಮ್ ಬ್ಯಾಕ್. ಮನೆಗೆಲಸದ ಮಹಿಳೆಗೆ ಲೈಂಗಿಕ ಕಿರುಕುಳ ನೀಡಿದ್ದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣ ರದ್ದು ಕೋರಿ ಎಚ್.ಡಿ. ರೇವಣ್ಣ ಸಲ್ಲಿಸಿರುವ ಅರ್ಜಿ ವಿಚಾರಣೆ ನಡೆದಿದೆ. ಪ್ರಕರಣ ರದ್ದು ಮಾಡಬೇಕು ಅಂತ ಕೋರಿ ಎಚ್.ಡಿ. ರೇವಣ್ಣ ಸಲ್ಲಿಸಿರುವಂತಹ ಅರ್ಜಿಯ ವಿಚಾರಣೆ ಹೈಕೋರ್ಟ್ ನ್ಯಾಯಮೂರ್ತಿ ಎಂಐ ಅರುಣ್ ಪೀಠದಲ್ಲಿ ನಡೆದಿದೆ. ಪ್ರಾಸಿಕ್ಯೂಷನ್ ಪರ ಎಸ್ಪಿಪಿ ರವಿ ವರ್ಮಾ ಕುಮಾರ್ ಅವರು ವಾದ ಮಂಡಿಸಿದ್ದಾರೆ. ಎಚ್.ಡಿ. ರೇವಣ್ಣ ವಿರುದ್ಧ ಪ್ರೊಫೆಸರ್ ರವಿ ವರ್ಮಾ ಕುಮಾರ್ ಅವರು ವಾದವನ್ನ ಮಂಡನೆ ಮಾಡಿದ್ದಾರೆ. ಮೆರಿಟ್ ಮೇಲೆ ಯಾವುದೇ ಪ್ರಕರಣ ಇಲ್ಲ, ಹೀಗಾಗಿ ರೇವಣ್ಣ ಅರ್ಜಿಯನ್ನ ವಜಾಗೊಳಿಸಬೇಕು. ಎಚ್.ಡಿ. ರೇವಣ್ಣ ವಿರುದ್ಧ ಪ್ರಕರಣ ರದ್ದು ಮಾಡಬಾರದು. ಪ್ರಾಸಿಕ್ಯೂಷನ್ ಪರ ಎಸ್ಪಿಪಿಗಳು ಹೇಳ್ತಾ ಇರುವಂತ ವಿಚಾರ ಇದು. ಮನೆಗೆಲಸದ ಮಹಿಳೆಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಪ್ರಕರಣ ರದ್ದು ಮಾಡಬೇಕು ಅಂತ ಕೋರಿ ಸಲ್ಲಿಸಿರುವಂತಹ ಅರ್ಜಿ ವಿಚಾರಣೆ ಹೈಕೋರ್ಟ್ನ ನ್ಯಾಯಮೂರ್ತಿಗಳ ಸಮ್ಮುಖದಲ್ಲಿ ಈ ಒಂದು ಅರ್ಜಿ ವಿಚಾರಣೆ ನಡೆದಿದೆ. ಆ ಸಂದರ್ಭದಲ್ಲಿ ವಾದ ಪ್ರತಿವಾದ ಹೇಗ್ ನಡೀತು ಅಂತಂದ್ರೆ, ಯಾಕೆ ರದ್ದು ಮಾಡಬೇಕು ಅಂತ ಇವರು ವಾದ ಮಾಡಿದ್ರೆ ರದ್ದು ಮಾಡಬಾರದು ಅಂತ ಎಸ್ಪಿಪಿಗಳು ಒಂದಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ದಾರೆ. ಹೈಕೋರ್ಟ್ನ ನ್ಯಾಯಮೂರ್ತಿ ಎಂಐ ಅರುಣ್ ಪೀಠದಲ್ಲಿ ಈ ಅರ್ಜಿಯ ವಿಚಾರಣೆ ನಡೆದಿದೆ. ಆ ಸಂದರ್ಭದಲ್ಲಿ ಪ್ರಬಲವಾದ ವಾದ ಪ್ರತಿವಾದ ನಡೆದಿದೆ. ಪ್ರಾಸಿಕ್ಯೂಷನ್ ಪರ ಎಸ್ಪಿಪಿ ಪ್ರೊಫೆಸರ್ ರವಿ ವರ್ಮಾ ಕುಮಾರ್ ಅವರು ಒಂದಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಘಟನೆ ನಡೆದು 3 ವರ್ಷಗಳ ಬಳಿಕ ಕೇಸನ್ನ ದಾಖಲು ಮಾಡಲಾಗಿದೆ. ಆರೋಪಿತ ಅಪರಾಧಕ್ಕೆ ಕಡಿಮೆ ಶಿಕ್ಷೆ ಇರೋದ್ರಿಂದ ಈ ಪ್ರಕರಣವನ್ನ ರದ್ದುಗೊಳಿಸಬೇಕು. ಆಮೇಲೆ ಇನ್ನೂ ಒಂದಷ್ಟು ವಿಚಾರಗಳನ್ನು ಹೇಳಿದ್ದಾರೆ ನೋಡಿ. ಆರೋಪ ಪಟ್ಟಿ ಪರಿಗಣಿಸದಿರುವುದನ್ನ ಪ್ರಶ್ನಿಸದೇ ಇರೋದ್ರಿಂದ ಅರ್ಜಿ ಊರ್ಜಿತವಾಗಲ್ಲ. ಅರ್ಜಿದಾರರ ವಾದಾಂಶಗಳನ್ನ ಕೋರ್ಟ್ ದಾಖಲಿಸಿಕೊಂಡು ವಿಚಾರಣೆಯನ್ನ ಸೆಪ್ಟೆಂಬರ್ 10ಕ್ಕೆ ಹೈಕೋರ್ಟ್ ಮುಂದೂಡಿದೆ. ನೋಡಿ ಯಾವೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಅದೆಲ್ಲವನ್ನೂ ಕೂಡ ದಾಖಲು ಮಾಡಿಕೊಂಡು ಕೋರ್ಟು ಈಗ ವಿಚಾರಣೆಯನ್ನ ಸೆಪ್ಟೆಂಬರ್ 10ಕ್ಕೆ ಮುಂದೂಡಿಕೆ ಮಾಡುವಂತ ಕೆಲಸ ಆಗಿದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಈಗ ಪ್ರಕರಣವನ್ನ ರದ್ದು ಮಾಡಬೇಕು ಅಂತ ಕೋರಿ ಸಲ್ಲಿಸಿದಂತಹ ಅರ್ಜಿ ವಿಚಾರಣೆ ಆದಂತ ಸಂದರ್ಭದಲ್ಲಿ ಏನೆಲ್ಲ ನಡೀತು, ಆಮೇಲೆ ಈಗ ಮುಂದೆ ಏನ್ ನಾವು ನಿರೀಕ್ಷೆ ಮಾಡಬಹುದು ಸೆಪ್ಟೆಂಬರ್ 10ಕ್ಕೆ? ಪ್ರಭು, ಏನು ಎಚ್.ಡಿ. ರೇವಣ್ಣ ಅವರ ವಿರುದ್ಧ ಹೊಳೆನರಸೀಪುರದಲ್ಲಿ ದಾಖಲಾಗಿದ್ದಂತ ಒಂದು ಲೈಂಗಿಕ ಕಿರುಕುಳ ಪ್ರಕರಣಕ್ಕೆ ಸಂಬಂಧಪಟ್ಟ ಈಗಾಗಲೇ ಆ ಪ್ರಕರಣದಲ್ಲಿ ಹೈಕೋರ್ಟ್ ನಲ್ಲಿ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿತ್ತು. ಆದ್ರೆ ಆ ಜಾಮೀನು ಸಿಕ್ಕಂತ ಬಳಿಕ ಈ ಒಂದು ಪ್ರಕರಣ ತನ್ನ ವಿರುದ್ಧ ನಡೆಸಿರ್ತಕ್ಕಂಥ ಒಂದು ಸುಳ್ಳು ದೂರು ನೀಡಿ ದಾಖಲು ಮಾಡಿರ್ತಕ್ಕಂಥ ಪ್ರಕರಣ, ಹಾಗಾಗಿ ಅದನ್ನ ರದ್ದು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಹೈಕೋರ್ಟ್ ನಲ್ಲಿ ಒಂದು ಅರ್ಜಿಯನ್ನ ಸಲ್ಲಿಸಿಕೊಂಡಿದ್ದು. ಅರ್ಜಿಗೆ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆ ನಡೆಯಿತು. ವಿಚಾರಣೆಯಲ್ಲಿ ಹಾಜರಾದಂತ ರೇವಣ್ಣವರ ಪರ ವಕೀಲಂತ ರವಿ ವರ್ಮಾ ಕುಮಾರ್ ಅವರು ಸುದೀರ್ಘವಾದಂತ ಒಂದು ವಾದವನ್ನ ಮಂಡಿಸಿದ್ರು. ಇಲ್ಲಿ ಏನು ರೇವಣ್ಣವರ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಕೆಲಸದಾಕೆ ಅವರ ಮೇಲೆ ಏನು ಆರೋಪ ಮಾಡಿದ್ದಾರೆ, ಕಂಪ್ಲೇಂಟ್ ನಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಅಂಶಗಳು ಆ ಘಟನೆ ನಡೆದು ಸುಮಾರು 3 ವರ್ಷಗಳಾಗಿದೆ. ಆ 3 ವರ್ಷಗಳ ಬಳಿಕ ಕೇಸ್ ದಾಖಲು ಮಾಡಿರ್ತಕ್ಕಂಥದ್ದು. ಹಾಗಾಗಿ ಅದರಲ್ಲಿ ಮಾಡಿರ್ತಕ್ಕಂಥ ಆರೋಪಗಳು ಕೆಲವೊಂದು ಆರೋಪಗಳು ಏನಾದ್ರು ಅದು ಸಾಬೀತಾದ್ರೂ ಸಹ 3 ವರ್ಷಗಳಿಗಿಂತ ಹೆಚ್ಚಿನ ಶಿಕ್ಷೆ ಅದರಲ್ಲಿ ಇಲ್ಲ. ಹಾಗಾಗಿ ಇಲ್ಲಿ ಒಂದು ದೂರು ದಾಖಲು ಮಾಡೋದಕ್ಕೆ ತಡ ಆಗಿರ್ತಕ್ಕಂಥದ್ದು, ಏಕಕಾಲಕ್ಕೆ ಅವರ ಕುಟುಂಬಸ್ಥರ ಮೇಲೆಲ್ಲರೂ ಸಹ ಈ ರೀತಿಯಾದಂತಹ ಗಂಭೀರವಾದಂತಹ ಆರೋಪಗಳನ್ನ ಮಾಡಲಾಗಿತ್ತು. ಅದು ಇಲ್ಲಿ ಕೃತ್ಯ ನಡೆದಂತ ಸಂದರ್ಭದಲ್ಲಿ ಯಾಕೆ ದೂರನ್ನ ಕೊಟ್ಟಿಲ್ಲ ಅಂತಕ್ಕಂಥ ಅಂಶಗಳನ್ನು ಸಹ ಅಲ್ಲಿ ಉಲ್ಲೇಖ ಮಾಡಿದ್ರು. ಇಲ್ಲಿ ಅವರು ಏನು ತಮ್ಮ ವಾದದಲ್ಲಿ ಉಲ್ಲೇಖ ಮಾಡಿದಂತ ಅಂಶಗಳಿರ್ಬೋದು, ಜೊತೆಗೆ ಆ ಒಂದು ಆರೋಪಕ್ಕೆ ಯಾವ ಒಂದು ಶಿಕ್ಷೆ ಪ್ರಮಾಣ ಇದೆ, ಇವೆಲ್ಲವನ್ನ ಕೋರ್ಟ್ಗೆ ಮನವರಿಕೆ ಮಾಡಿಕೊಂಡು ಜೊತೆಗೆ ಇದು ಕಾಗ್ನಿಜೆನ್ಸ್ ಅಫೆನ್ಸ್ ಅಲ್ಲ ಅಂತಕ್ಕಂಥದ್ದು. ಹಾಗಾಗಿ ಸಣ್ಣ ಪ್ರಮಾಣದಲ್ಲಿದೆ ಮತ್ತೆ ಆರೋಪ ಒಂದು ಚಾರ್ಜ್ ಶೀಟ್ ಏನ್ ಸಲ್ಲಿಕೆ ಮಾಡಿದ್ದಾರೆ ಅದನ್ನ ಈಗ ಒಂದು ಸ್ಮೃಟನಿ ಕಾರ್ಯವನ್ನ ನಡೆಸಲಾಗುತ್ತೆ. ಅದು ಯಾವುದು ಸಹ ಆಗ್ಲಿಲ್ಲ. ಇಂತಿಷ್ಟೇ ದಿನಗಳಲ್ಲಿ ಒಂದು ಪ್ರಕರಣ ನಡೆದಂತ ಸಂದರ್ಭದಲ್ಲಿ ಅದಕ್ಕೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕು ಅಂತಕ್ಕಂಥ ಒಂದು ಗಡುವು ಇದೆ. ಆ ಗಡುವಿನಲ್ಲಿ ಈ ಪ್ರಕರಣದಲ್ಲಿ ಅಂದ್ರೆ SIT ಅಧಿಕಾರಿಗಳು ಬೇರೆ ಬೇರೆ
ರೇವಣ್ಣವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಪುತ್ರರ ಕೇಸುಗಳನ್ನು ಸಹ ಹ್ಯಾಂಡಲ್ ಮಾಡ್ತಾ ಇದ್ರು. ಹಾಗಾಗಿ ಇಲ್ಲಿ ತಡ ಆಗಿತ್ತು, ಅದನ್ನ ಸ್ಕ್ರೂಟಿನಿ ಮಾಡೋದಿರಬಹುದು, ಬೇರೆ ಬೇರೆ ಎಲ್ಲವೂ ತಡ ಆಗಿದೆ. ಹೀಗಾಗಿ ಅವರ ವಿರುದ್ಧ ದಾಖಲು ಮಾಡಿರ್ತಕ್ಕಂಥ ಒಂದು ಏನು ಹೊಳೆ ನರಸೀಪುರದ ಪ್ರಕರಣ ಏನಿದೆ ಅದನ್ನ ರದ್ದು ಮಾಡಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಸಹ ಮಾಡಿಕೊಂಡಿದ್ದಾರೆ. ಇಲ್ಲಿ ಇವತ್ತು ನಡೆದಂತ ಒಂದು ವಾದದಲ್ಲಿ ಏನು ಸರ್ಕಾರಿ ಪರ ವಕೀಲರಾಗಿರ್ತಕ್ಕಂಥವ್ರು ತಮ್ಮ ವಾದವನ್ನು ಸಹ ಮಂಡಿಸಿ ಅವರ ಏನು ಪ್ರೊಫೆಸರ್ ರವಿವರ್ಮ ಅವರು ಕುಮಾರ್ ಮಂಡಿಸಿದಂತ ವಾದಕ್ಕೆ ಆಕ್ಷೇಪಣೆಯನ್ನ ಸಹ ಸಲ್ಲಿಸಿದ್ದಾರೆ. ಕೆಲವೊಂದು ದಾಖಲೆಗಳನ್ನು ಸಹ ಅವರು ನೀಡಿರ್ತಕ್ಕಂಥದ್ದು. ಈಗ ಏನು ಜಾಮೀನು ಪಡೆದು ಹೊರಗಡೆ ಇರ್ತಕ್ಕಂಥವ್ರು ಅದಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಸಾಕ್ಷಿಗಳನ್ನ ಕಲೆ ಹಾಕಲಾಗ್ತಾ ಇದೆ. ಈಗಾಗಲೇ ಒಂದು ಪ್ರಕರಣದಲ್ಲಿ ಅವರ ಪುತ್ರ ಎಸಗಿರ್ತಕ್ಕಂಥ ಕೃತ್ಯದಲ್ಲಿ ಶಿಕ್ಷೆ ಆಗಿದೆ. ಇಲ್ಲಿ ರೇವಣ್ಣವರ ಪಾತ್ರದ ಬಗ್ಗೆ ಮತ್ತಷ್ಟು ಸಾಕ್ಷಿಗಳನ್ನ ಕಲೆ ಹಾಕಬೇಕಾಗಿದೆ. ಹಾಗಾಗಿ ಈ ಹಂತದಲ್ಲಿ ಪ್ರಕರಣವನ್ನ ರದ್ದು ಪಡಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ರೀತಿ ಮಾಡಬಾರದು ಅಂತ ನಿಟ್ಟಿನಲ್ಲಿ SPP ಅವರು ಸಹ ಒಂದು ಮನವಿಯನ್ನ ಮಾಡಿದ್ದಾರೆ. ಹೀಗಾಗಿ ಎರಡು ಕಡೆ ಒಂದು ವಾದ ಮತ್ತೆ ಪ್ರತಿವಾದವನ್ನು ವಾದಿಸತಕ್ಕಂತ ನ್ಯಾಯಮೂರ್ತಿಗಳು ಈ ಪ್ರಕರಣದ ವಿಚಾರಣೆಯನ್ನ ಸೆಪ್ಟೆಂಬರ್ 10ಕ್ಕೆ ಮುಂದೂಡಿ ಆದೇಶವನ್ನು ಹೊರಡಿಸಿದ್ದಾರೆ. ಪ್ರಭು. ಓಕೆ, ಥ್ಯಾಂಕ್ ಯು ಮಂಜುನಾಥ್.